ಓಕೆ, ನೆಕ್ಸ್ಟ್ ವರ್ಡ್ ನಾವು ಇಲ್ಲಿ ಒಂದು ವರ್ಡ್ ಇದೆ, ಉಪರಾನ್ ಅಂತ. ಈ ವರ್ಡ್ ಹೋಗೋಕ್ಕೆ ಮುಂಚೆ ನಾವು ಒಂದೆರಡು ಪಾಯಿಂಟ್ ತಿಳ್ಕೊಳ್ಳೋಣ. ಡಿ ಎನ್ ಎ ಸೆಲ್ಲಲ್ಲಿದೆ. ಡಿ ಎನ್ ಎ ಕೆಲಸ ಏನು? ಇಟ್ ಕಂಟ್ರೋಲ್ ಸೆಲ್ಯುಲಾರ್ ಆಕ್ಟಿವಿಟಿ. ಇಟ್ ಕ್ಯಾರೀಸ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್. ನಿಮಗೆ ಗೊತ್ತಿರೋದೇ ಇದೆಲ್ಲ. ಅಂದರೆ ಡಿ ಎನ್ ಎ ಏನು ಕೆಲಸ ಮಾಡುತ್ತೆ ಅಂತ. ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಇವೆಲ್ಲ ಓದಿದ್ದೀರಾ, 10th 8th 9th ಓದ್ಕೊಂಬಂದಿರ್ತೀರ. ಡಿ ಎನ್ ಎ ಮತ್ತು ಆರ್ ಎನ್ ಎ ಬಗ್ಗೆ ಓದಿದ್ದೀರಾ. ಅದೇ ಥರ ಈ ಡಿ ಎನ್ ಎ ಫಂಕ್ಷನ್ ನಿಮಗೆ ಗೊತ್ತಿರಬೇಕು. ಏನು ಅಂತಂದರೆ ಡಿ ಎನ್ ಎ ಆರ್ ಎನ್ ಎನ ತಯಾರು ಮಾಡುತ್ತೆ. ಡಿ ಎನ್ ಎ ಆರ್ ಎನ್ ಎ ತಯಾರು ಮಾಡುತ್ತೆ. ಆರ್ ಎನ್ ಎಲ್ಲಿ 3 ಥರ ಇದೆ, ನೆನಪಿರಲಿ. ಟಿ ಆರ್ ಎನ್ ಎ, ಆರ್ ಎನ್ ಎ ಮತ್ತು ಎಮ್ ಆರ್ ಎನ್ ಎ ಅಂತ 3 ಥರ ಇದೆ. ಓಕೆ, ಡಿ ಎನ್ ಎ ಈ 3 ಥರ ಆರ್ ಎನ್ ಎನೂ ತಯಾರು ಮಾಡುತ್ತೆ. ಅದೇ ಥರ ಡಿ ಎನ್ ಎ ಸೆಲ್ಯುಲರ್ ಆ್ಯಕ್ಟಿವಿಟಿನೂ ಕಂಟ್ರೋಲ್ ಮಾಡುತ್ತೆ. ಓಕೆ, ಆಮೇಲೆ ನ್ಯೂಕ್ಲಿಯಸ್ನ ಕಂಟ್ರೋಲ್ ಮಾಡುತ್ತೆ. ಒಂಥರ ಮಾಸ್ಟರ್ ಮಾಲಿಕ್ಯೂಲ್ ಇದ್ದಂಗೆ ಅಂತಂದ್ಬಿಟ್ಟು. ಇಷ್ಟು ತಿಳ್ಕೊಂಡ ಮೇಲೆ ಈ ಡಿ ಎನ್ ಎ ಮೇಲೆ ಏನಿದೆ? ದೇ ಹ್ಯಾವ್ ಸೋ ಮೆನಿ ಜೀನ್ಸ್. ಡಿ ಎನ್ ಎ ಮೇಲೆ ಜೀನ್ಗಳಿದೆ ಅಂತ. ಈ ಜೀನ್ಗಳಲ್ಲಿ ನಾವು 2 ಥರ ಜೀನ್ ನೋಡ್ತೀವಿ. ಜೀನ್ಗಳಲ್ಲಿ ಡಿ ಎನ್ ಎ ಮೇಲಿರೋ ಜೀನ್ಗಳಲ್ಲಿ 2 ಥರ ಜೀನನ್ನು ನಾವು ನೋಡ್ತೀವಿ. ಅಂದರೆ ಒಂದು ಜೀನ್ ತೊಗೊಂಡ್ರೆ ಅದರಲ್ಲಿ ಏನೆಲ್ಲ ಇದೆ ಅನ್ನೋ ಇನ್ಫಾರ್ಮೇಷನು. ಒಂದು ಜೀನು ಕೆಲವೊಂದು ಮೆಟಬಾಲಿಕ್ ಪಾತ್ವೆನ ಕಂಟ್ರೋಲ್ ಮಾಡಿದ್ರೆ, ಕೆಲವೊಂದು ಜೀನುಗಳು ಮೆಟಬಾಲಿಕ್ ಪಾತ್ವೇನ ಇನ್ವಾಲ್ವ್ಮೆಂಟ್ ಮಾಡ್ತವೆ. ಅಂದರೆ ಈಗ ಉದಾಹರಣೆಗೆ ಕೆಲವು ಸ್ಟ್ರಕ್ಚರಲ್ ಜೀನ್ಸ್ ಅಂತ ಇರ್ತವೆ. ಅವು ಕೆಲಸ ಏನು ಅಂತಂದರೆ ದೇ ಆರ್ ಸಿಂಥಸಿಸ್ ಪ್ರೋಟೀನ್ ಎಕ್ಸೆಟ್ರಾ. ಎಮ್ ಆರ್ ಎನ್ ಎ ತಯಾರು ಮಾಡೋದು, ಪ್ರೋಟೀನ್ ತಯಾರು ಮಾಡೋದು, ಎಮ್ ಆರ್ ಎನ್ ಎ ತಯಾರು ಮಾಡೋದು, ಪ್ರೋಟೀನ್ ತಯಾರು ಮಾಡೋದು. ಈ ಸ್ಟ್ರಕ್ಚರಲ್ ಜೀನ್ಗಳನ್ನು ಕಂಟ್ರೋಲ್ ಮಾಡಬೇಕು. ಈ ಸ್ಟ್ರಕ್ಚರಲ್ ಜೀನ್ಗಳನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಕಂಟ್ರೋಲಿಂಗ್ ಜೀನ್ಸ್ಗಳಿರ್ತವೆ. ಅದೇ ಜೀನ್ ಮೇಲೆ ಕಂಟ್ರೋಲಿಂಗ್ ಜೀನ್ಸ್ಗಳಿರ್ತವೆ. ಆ ಕಂಟ್ರೋಲಿಂಗ್ ಜೀನ್ಗಳನ್ನು ನಾವು ಓಪರಾನ್ ಅಂತ ಕರಿತೀವಿ. ಓಪರಾನ್ ಅಂದರೆ ಏನು? ದ ಜೀನ್ಸ್ ಕಂಟ್ರೋಲಿಂಗ್ ಒನ್ ಮೆಟಬಾಲಿಕ್ ಪಾತ್ವೇ ಅಂತ ಅರ್ಥ. ಓಪರಾನ್ ಅಂದರೆ ಎ ಜೀನ್ ಕಂಟ್ರೋಲಿಂಗ್ ಎ ಮೆಟಬಾಲಿಕ್ ಪಾತ್ವೇ. ಒಂದು ಮೆಟಬಾಲಿಕ್ ಪಾತ್ವೇನ ಕಂಟ್ರೋಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಾ? ಸ್ಟ್ರಕ್ಚರಲ್ ಜೀನ್ಸ್ ಕೆಲಸ ಏನು? ಸ್ಟ್ರಕ್ಚರಲ್ ಜೀನ್ಸ್ ದೇ ಆರ್ ಇನ್ವಾಲ್ವ್ಡ್ ಪ್ರೊಡಕ್ಷನ್ ಆಫ್ ಎಮ್ ಆರ್ ಎನ್ ಎ ಆ್ಯಂಡ್ ಪ್ರೋಟೀನ್. ಸ್ಟ್ರಕ್ಚರಲ್ ಜೀನ್ ಏನು ಮಾಡುತ್ತೆ? ಟ್ರಾನ್ಸ್ಕ್ರಿಪ್ಷನ್ಗೆ ಒಳಪಡ್ತವೆ, ಟ್ರಾನ್ಸ್ಲೇಷನ್ಗೆ ಒಳಪಡ್ತವೆ ಅಂತ. ಓಕೆ, ಈ ಸ್ಟ್ರಕ್ಚರಲ್ ಜೀನ್ಸ್ಗಳು ಕೆಲಸ ಅದು. ಸ್ಟ್ರಕ್ಚರಲ್ ಜೀನ್ಸ್ ಏನು ಮಾಡುತ್ತೆ? ಎಮ್ ಆರ್ ಎನ್ ಎ ತಯಾರು ಮಾಡುತ್ತೆ, ಎಮ್ ಆರ್ ಎನ್ ಎ ಟ್ರಾನ್ಸ್ಲೇಷನ್ಗೆ ಒಳಪಡುತ್ತೆ ಅಂತ. ಹಾಗಾದ್ರೆ ಓಪರಾನ್ ಅಂದರೆ ಸಮ್ ಜೀನ್ಸ್ ಕಂಟ್ರೋಲಿಂಗ್ ಒನ್ ಮೆಟಬಾಲಿಕ್ ಪಾತ್ವೇ ಅಥವಾ ಆಲ್ ದ ಜೀನ್ಸ್ ಕಂಟ್ರೋಲಿಂಗ್ ಒನ್ ಮೆಟಬಾಲಿಕ್ ಪಾತ್ವೇ ಈಸ್ ಕಾಲ್ಡ್ ಓಪರಾನ್. ಓಕೆ, ಅಂದರೆ ಇಲ್ಲಿ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ಅಂತ. ಓಪರಾನ್ ಅಂದರೆ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ಅಂತ. ಇನ್ನು ಕೆಲವು ಜೀನ್ಗಳಿದ್ದಾವೆ, ಅವು ಕಂಟ್ರೋಲ್ ಮಾಡೋಂಗಿಲ್ಲ. ಕೆಲವು ಜೀನ್ಗಳನ್ನು ಕಂಟ್ರೋಲ್ ಮಾಡುವ ಹಾಗಿಲ್ಲ. ಅವು ಕಂಟಿನ್ಯೂಯಸ್ ವರ್ಕ್ ಆಗ್ತಾ ಇರಬೇಕು ನಮ್ಮ ಬಾಡಿಲಿ. ಕಂಟಿನ್ಯೂಯಸ್, ಹಗಲು ರಾತ್ರಿ, ಹಗಲು ನಾವು ಮಲಗಿದ್ರೂ ವರ್ಕ್ ಆಗ್ತಾ ಇರುತ್ತೆ, ಎದ್ದು ಕೂತ್ಕೊಂಡ್ರೂ ವರ್ಕ್ ಆಗ್ತಾ ಇರಬೇಕು. ಆ ಥರ ಜೀನ್ಗಳನ್ನು ನಾವೇನಂತ ಕರಿತೀವಿ ಗೊತ್ತಾ? ಕಾನ್ಸ್ಟಿಟ್ಯೂಟಿವ್ ಜೀನ್ಸ್. ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಅಂತಂದರೆ ದೇ ಆರ್ constitutive genes are those genes which constitutively expressed and those product are continuously needed for the cellular activity. Constitutive genes ಕೆಲಸ ಏನು ಅಂತಂದರೆ ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಕಂಟಿನ್ಯೂಯಸ್ಲಿ ವರ್ಕ್. ಯಾಕೆ ವರ್ಕ್ ಮಾಡುತ್ತೆ? ಫಾರ್ ಸೆಲ್ಯುಲಾರ್ ಆ್ಯಕ್ಟಿವಿಟಿ ಥ್ರೂಔಟ್ ದ ಲೈಫ್. ಅಂತಂದರೆ ಇವುಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಬರೋದಿಲ್ಲ. ಇವುಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಅಂಥ ಜೀನ್ಗಳನ್ನು ನಾವು ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ ಅಂತ. ಈಗ ಹಾರ್ಟ್ ಬೀಟ್ ಕಂಟ್ರೋಲ್ ಆಗೋಲ್ಲ, ಅಲ್ಲಿ ವರ್ಕ್ ಆಗ್ತವೆ. ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ಗಳು ಅಲ್ಲಿ ವರ್ಕ್ ಆಗ್ತವೆ. ಬ್ರೈನ್ ಅವುಗಳನ್ನು ಆ್ಯಕ್ಟಿವಿಟಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವಾಗಿದ್ದು ವರ್ಕ್. ಈಗ ಓಪರಾನ್ ಎಲ್ಲಿಗೆ ಬರುತ್ತೆ? ಇನ್ಸುಲಿನಲ್ಲಿ ನೋಡ್ರಿ ಕಂಟ್ರೋಲ್ ಆಗಬೇಕು ಅಲ್ವಾ? ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆದರೆ ಇನ್ಸುಲಿನ್ ಸ್ಟಾಪ್ ಆಗಬೇಕು. ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಆದರೆ ಇನ್ಸುಲಿನ್ನು ಜಾಸ್ತಿ ಆಗಬೇಕು. ಗ್ಲುಕೋಗಾನ್ ಜಾಸ್ತಿ ಆಗಬೇಕು. ಈ ಒಂದು ಮೆಟಬಾಲಿಕ್ ಪಾತ್ವೆನ ಕಂಟ್ರೋಲ್ ಮಾಡೋದು ಓಪರಾನ್. ಇಲ್ಲಿ ಕಾನ್ಸ್ಟಿಟ್ಯೂಟಿವ್ ಜೀನ್ಸ್ಗಳಲ್ಲಿ
ದೇ ಆರ್ ವರ್ಕ್ ಥ್ರೂಔಟ್ ದ ಲೈಫ್, ಅಂದರೆ ಅದ್ರ ಸುತ್ತ ವರ್ಕ್ ಮಾಡ್ತಾನೇ ಇರುತ್ತೆ ಅಂತ ಹೇಳೋದು. ಇನ್ನು ಇಲ್ಲಿ ಇನ್ನೊಂದು ವರ್ಡ್ ಇದೆ, ಎಕ್ಸಾನ್ ಮತ್ತು ಇಂಟ್ರಾನ್. ಗಮನಿಸಿ, ಎಕ್ಸಾನ್ ಅಂದರೆ ಏನು, ಇಂಟ್ರಾನ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಈಗ ಇದು ಡಿ ಎನ್ ಎ, ಹೌದಾ? ಇದು ಡಿ ಎನ್ ಎ. ಈ ಡಿ ಎನ್ ಎ ಏನು ಮಾಡುತ್ತೆ? ಎಮ್ ಆರ್ ಎನ್ ಎನ ತಯಾರು ಮಾಡುತ್ತೆ. ಎಮ್ ಆರ್ ಎನ್ನ ತಯಾರು ಮಾಡುತ್ತೆ. ಈಗ ಎಮ್ ಆರ್ ಎನ್ ಎ ಕಂಟಿನ್ಯೂಸ್ ಆಗಿದೆಯಾ? ಈ ಎಮ್ ಆರ್ ಎನ್ ಎ ಯಾವ ಥರ ಇರುತ್ತೆ? ಕೆಲವು ಕಡೆ ಲೂಪ್ ಇರುತ್ತೆ. ಈ ಥರ ಎಮ್ ಆರ್ ಎನ್ ಎ ಈ ಥರ ಲೂಪ್ಗಳನ್ನು ಒಳಗೊಂಡಿರುತ್ತೆ. ಲೂಪು ಇದನ್ನು ನಾವು ಹೆಟ್ರೋಜೀನಿಯಸ್ ಎಮ್ ಆರ್ ಎನ್ ಎ ಅಂತ ಕರಿತೀವಿ. HNMRNA, ಹೆಟ್ರೋಜೀನಿಯಸ್ ನ್ಯೂಕ್ಲಿಯರ್ ಎಮ್ ಆರ್ ಎನ್ ಎ. HNMRNA ಅಂದರೆ ಹೆಟ್ರೋಜೀನಿಯಸ್ ನ್ಯೂಕ್ಲಿಯರ್ ಎಮ್ ಆರ್ ಎನ್ ಎ. ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು. ಹೆಟಿರೋಜೀನಿಯಸ್ ನ್ಯೂಕ್ಲಿಯರ್ ಎಮ್ ಆರ್ ಎನ್ ಎ ಇದು. ಓಕೆ, ಕೆಲವು ಕಡೆ ಸ್ಟ್ರೈಟ್ ಇದೆ, ಕೆಲವು ಕಡೆ ಲೂಪ್ಗಳನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ ಈ ಸಿಂಥಸಿಸ್ ಆಗಬೇಕಾದ್ರೆ. ಇದು ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಗೊತ್ತು ತಾನೆ? ಬಯೋಸಿಂಥಸಿಸ್ ಆಫ್ ಎಮ್ ಆರ್ ಎನ್ ಎ ಬೈ ದ ಡಿ ಎನ್ ಎ. ಬಯೋಸಿಂಥಸಿಸ್ ಆಫ್ ಎಮ್ ಆರ್ ಎನ್ ಎ ಬೈ ದ ಡಿ ಎನ್ ಎ ಇಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ಎಮ್ ಆರ್ ಎನ್ ಎ ಹೆಂಗಿದೆ? ಯುಕ್ಯಾರಿಯೋಟಿಕ್ ಎಮ್ ಆರ್ ಎನ್ ಎ ಇದರಲ್ಲಿ ಕೆಲವು ಕಡೆ ಸ್ಟ್ರೈಟ್ ಚೈನ್ ಇರುತ್ತೆ, ಕೆಲವು ಕಡೆ ಲೂಪ್ ಇದೆ, ಸ್ಟ್ರೈಟ್ ಲೂಪ್ ಈ ಥರ ಇರೋದನ್ನು ನಾವು ಹೆಟ್ರೋಜೀನಿಯಸ್ ನ್ಯೂಕ್ಲಿಯರ್ ಎಮ್ ಆರ್ ಎನ್ ಎ ಅಂತ ಕರೀತಾರೆ. ಇಲ್ಲಿ ಗಮನಿಸಿ, ಎರಡು ಥರ ನಾವು ಸ್ಟ್ರಕ್ಚರ್ ನೋಡ್ತೀವಿ. ಇಲ್ಲಿ ಸ್ಟ್ರೈಟ್ ಇರೋ ಅಂಥದ್ದನ್ನು ನಾವು ಎಕ್ಸಾನ್ ಅಂತ ಕರಿತೀವಿ. ಲೂಪನ್ನು ನಾವು ಇಂಟ್ರಾನ್ ಅಂತ ಕರಿತೀವಿ. ಎಕ್ಸಾನ್, ಇಂಟ್ರಾನ್, ಎಕ್ಸಾನ್, ಇಂಟ್ರಾನ್ ಈ ಥರ ಕಂಟಿನ್ಯೂಸ್ ಆಗಿರುತ್ತೆ. ಹಾಗೆ ವಾಟ್ ಈಸ್ ಎಕ್ಸಾನ್? ಎಕ್ಸಾನ್ ಅಂದರೆ ಏನು? ಎಕ್ಸಾನ್ ಅಂತಂದರೆ ಇಟ್ ಈಸ್ ದ ಕೋಡಿಂಗ್ ರೀಜನ್ ಆಫ್ ಎಮ್ ಆರ್ ಎನ್ ಎ. ಎಕ್ಸಾನ್, ಇಟ್ ಈಸ್ ಕೋಡಿಂಗ್ ರೀಜನ್ ಆಫ್ ಎಮ್ ಆರ್ ಎನ್ ಎ ಈಸ್ ಕಾಲ್ಡ್ ಎಕ್ಸಾನ್. ಎಲ್ಲಿದೆ? ಎಮ್ ಆರ್ ಎನ್ ಎ ಮೇಲಿದೆ, ಹೆಟ್ರೋನ್ಯೂಕ್ಲಿಯರ್ ಎಮ್ ಆರ್ ಎನ್ ಎ ಮೇಲಿದೆ. ವಾಟ್ ಈಸ್ ಎಕ್ಸಾನ್? ಇಟ್ ಈಸ್ ಕೋಡಿಂಗ್ ರೀಜನ್ ಆಫ್ ಎಮ್ ಆರ್ ಎನ್ ಎ. ಕೋಡಿಂಗ್ ರೀಜನ್, ಅದ್ರ ಮೇಲೆ ಕೋಡೆಡ್ ಇನ್ಫಾರ್ಮೇಷನ್ ಇರುತ್ತೆ. ಇದ್ರ ಮೇಲೆ ಕೋಡೆಡ್ ಇನ್ಫಾರ್ಮೇಷನ್ ಇರುತ್ತೆ. ಇಂಟ್ರಾನ್ ಅಂದರೆ ಏನು? ಇಲ್ಲಿದೆ ಮತ್ತೆ ಅದೇ ವರ್ಡ್, ಇಂಟ್ರಾನ್ಸ್. ಇಂಟ್ರಾನ್ಸ್ ಅಂತಂದರೆ ನಾನ್ ಕೋಡಿಂಗ್ ರೀಜನ್ ಆಫ್ ಹೆಟ್ರೋಜೀನಿಯಸ್ ನ್ಯೂಕ್ಲಿಯರ್ ಎಮ್ ಆರ್ ಎನ್ ಎ. ನಾನ್ ಕೋಡಿಂಗ್ ರೀಜನ್ ಆಫ್ ಹೆಟ್ರೋಜೀನಿಯಸ್ ನ್ಯೂಕ್ಲಿಯರ್ ಎಮ್ ಆರ್ ಎನ್ ಎ. ನಾನ್ ಕೋಡಿಂಗ್ ರೀಜನ್ ಇದು ನಾನ್ ಕೋಡಿಂಗ್ ರೀಜನ್ನು, ಇದು ಕೋಡಿಂಗ್ ರೀಜನ್. ಓಕೆ, ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಪ್ರೋಟೀನ್ ತಯಾರಾಗಲ್ಲ. ಯಾಕೆ? ಇದರಲ್ಲಿ ನಾನ್ ಕೋಡಿಂಗ್ ರೀಜನ್ ಫಸ್ಟ್ ರಿಮೂವ್ ಆಗಬೇಕು. ಈ ನಾನ್ ಕೋಡಿಂಗ್ ರೀಜನನ್ನು ರಿಮೂವ್ ಮಾಡೋದು ಯಾರು? ಎನ್ಸೈಮ್ಸ್ಗಳಿದೆ. ಕೆಲವು ಎನ್ಸೈಮ್ಸ್ಗಳೇನಿದ್ದಾವೆ ನಾನ್ ಕೋಡಿಂಗ್ ರೀಜನ್ಸ್ಗಳು ನಾವು ನೋಡ್ತೀವಿ. ಕೆಲವೊಂದು ಎನ್ಸೈಮ್ಸ್ಗಳಿದ್ದಾವೆ, ಅವುಗಳನ್ನು ನಾವು ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ, ಮಾಲಿಕ್ಯುಲರ್ ಗ್ಲೂ ಅಂತ ಕರಿತೀವಿ. ಓಕೆ, ಕೆಲವೊಂದು ಎನ್ಸೈಮ್ಸ್ಗಳಿದ್ದಾವೆ, ಅವುಗಳನ್ನು ನಾವು ರಿಸ್ಟ್ರಿಕ್ಷನ್, ಈ ಚಾಪ್ಟ್ರಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಬಯೋಟೆಕ್ನಾಲಜಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಕೆಲವೊಂದು ಎನ್ಸೈಮ್ಸ್ಗಳೇನಿದ್ದಾವೆ ಆ್ಯಕ್ಟ್ಸ್ ಆಸ್ ಎ ಮಾಲಿಕ್ಯುಲರ್ ಸೀಸರ್ಸ್. ಕೆಲವೊಂದು ಎನ್ಸೈಮ್ಸ್ಗಳು ಮಾಲಿಕ್ಯುಲರ್ ಸೀಸರ್ ಥರ ಕೆಲಸ ಮಾಡ್ತವೆ ಅಂತ. ಹಾಗಾದರೆ ಆ ಮಾಲಿಕ್ಯುಲರ್ ಸೀಸರ್ ಹೇಗೆ ಕೆಲಸ ಮಾಡುತ್ತೆ? ರಿಮೂವಲ್ ಆಫ್ ಇಂಟ್ರಾನ್ಸ್. ಕಟ್ ಮಾಡ್ತಾವ ಆ ಜಾಗನ, ಕಟ್ ಮಾಡಿಬಿಟ್ಟು ಏನು ಮಾಡುತ್ತೆ? ಬರೀ ಎಕ್ಸಾನನ್ನೇ ಜಾಯಿಂಟ್ ಮಾಡಿಬಿಡುತ್ತೆ. ಎಕ್ಸಾನನ್ನೇ ಜಾಯಿಂಟ್ ಮಾಡ್ತಿದ್ದೆ. ಫಂಕ್ಷನಲ್ ಜೀನ್ ಇದೆಲ್ಲ ಎಕ್ಸಾನ್ಗಳು ಇವು ರಿಮೂವ್ ಆಗಿಬಿಟ್ಟಿದೆ. ಇವು ಇಂಟ್ರಾನ್ಸ್ ಎಲ್ಲ ರಿಮೂವ್ ಆಗಿದೆ. ಯಾಕೆ? ನಾನ್ ಕೋಡಿಂಗ್ ರೀಜನ್. ಎಕ್ಸಾನ್ಸ್ ಎಲ್ಲ ಕೂಡ್ಕೊಂಡಿದೆ. ಫಂಕ್ಷನಲ್ ಎಮ್ ಆರ್ ಎನ್ ಎ ಆಗಿದೆ. ಇಟ್ ಈಸ್ ದ ಫಂಕ್ಷನಲ್ ಎಮ್ ಆರ್ ಎನ್ ಎ. ಫಂಕ್ಷನಲ್ ಎಮ್ ಆರ್ ಎನ್ ಎ ಇದು. ಇದ್ರ ಮೇಲೆ ಈಗ ಕೋಡೆಡ್ ಇನ್ಫಾರ್ಮೇಷನ್ ಇರುತ್ತೆ. ಇದ್ರ ಮೇಲೆ ಕೋಡೆಡ್ ಇನ್ಫಾರ್ಮೇಷನ್, ಪ್ರೋಟೀನ್ ತಯಾರಾಗುತ್ತೆ. ಇದ್ರ ಮೇಲೆ ಟ್ರಾನ್ಸ್ಲೇಷನ್ ಆಗುತ್ತೆ. ಟ್ರಾನ್ಸ್ಲೇಷನ್ ಅಂದರೆ ಗೊತ್ತಿರಬೇಕು, ಬಯೋಸಿಂಥಸಿಸ್ ಆಫ್ ಪ್ರೋಟೀನ್ ಬೈ ದ ಎಮ್ ಆರ್ ಎನ್ ಎ ಇಸ್ ಕಾಲ್ಡ್ ಟ್ರಾನ್ಸ್ಲೇಷನ್. ರಿಮೂವಲ್ ಆಫ್ ಇಂಟ್ರಾನ್ಸ್, ಜಾಯ್ನಿಂಗ್ ಆಫ್ ಎಕ್ಸಾನ್. ಇದಕ್ಕೊಂದು ವರ್ಡ್ ಇದೆ, ಏನಂತಾರೆ ಗೊತ್ತಾ? ಅದನ್ನು
ಸ್ಪ್ಲೈಸಿಂಗ್. ಸ್ಪ್ಲೈಸಿಂಗ್ ಅಂದರೆ ಕಟಿಂಗ್ ಅಂತ. ಸ್ಪ್ಲೈಸಿಂಗ್ ಅಂದರೆ ಕಟ್ ಮಾಡೋದು ಅಂತ ಅರ್ಥ. ಗೊತ್ತಾಯ್ತಾ? ವಾಟ್ ಈಸ್ ಸ್ಪ್ಲೈಸಿಂಗ್? ರಿಮೂವಲ್ ಆಫ್ ಇಂಟ್ರಾನ್ಸ್ ಜಾಯ್ನಿಂಗ್ ಆಫ್ ಎಕ್ಸಾನ್ is called splicing. What is splicing? Removal of introns, joining of axon is called splicing. ಅದನ್ನು ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಓಕೆ, ಇದು ಇಷ್ಟು ವರ್ಡ್. ಇನ್ನು ನೆಕ್ಸ್ಟ್ ವರ್ಡ್ ಒಂದಿದೆ, ಕೋಡಾನ್. ಕೋಡಾನ್ ಕೋಡಾನ್ ಅಂದರೆ ಏನು? ಕೋಡಾನ್ ಅಂದರೆ ಕೋಡಾನ್ ಈಸ್ ದ sequence of 3 nitrogenous base on mRNA that code for particular amino acid. ಈಗ ಇಲ್ಲೊಂದು ಕೋಡ್ ಇದೆ, ಅಡಿನೈನ್, ಗ್ವಾನೈನ್, ಅಡಿನೈನ್, ಯುರಾಸಿಲ್, ಗ್ವಾನೈನ್, AUG. ಇದ್ರ ಮೇಲಿದೆ ಕೋಡು. ಈ ಕೋಡ್ ಇರೋದ್ರಿಂದ ಈ ಕೋಡು ಒಂದು ಅಮೈನೋ ಆ್ಯಸಿಡನ್ನು ರೆಫರ್ ಮಾಡುತ್ತೆ. ಅದನ್ನೇ ಮಿಥಿಯೋನೈನ್, MET, ಮಿಥಿಯೋನೈನನ್ನು ರೆಫರ್ ಮಾಡುತ್ತೆ. ಆರ್ ವಾಟ್ ಈಸ್ ಕೋಡಾನ್? ಕೋಡಾನ್ ಇಸ್ ದ 3 nitrogenous base present on the mRNA. These codon refers to a particular amino acid. These are the codons. ಯಾವ? AUG, ಇಟ್ ರೆಫರ್ಸ್ ಟು ಮಿಥಿಯೋನೈನ್. ನಿಮಗೆ ಗೊತ್ತಿರಲಿ, ಈಗ GUG ಬಂದರೆ ವ್ಯಾಲಿನ್ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಅಲ್ವಾ? ಅದೇ ಥರ GAG ಬಂದರೆ ಗ್ಲುಟಾಮಿಕ್ ಆ್ಯಸಿಡ್. ಅದೇ ಥರ GUC ಬಂದರೆ ವ್ಯಾಲಿನ್. ಅದೇ ಥರ ನೀವು ಜೆನೆಟಿಕ್ ಕೋಡನ್ನು ಓದಿದಾಗ ಇವೆಲ್ಲ ನಿಮಗೆ ತಲೆ ಒಳಗಡೆ ಬರ್ತವೆ. ಜೆನೆಟಿಕ್ ಕೋಡನ್ನು ಓದಿದಾಗ ಈಗ ಕೋಡಾನ್ ಅಂದರೆ ಗೊತ್ತಾಯ್ತಲ್ವ ನಿಮಗೆ? 3 nitrogenous base present on the mRNA. It code for particular amino acid. Codon. These are the codons. 3 nitrogenous base present on the mRNA. It code for particular amino acid. ಅರ್ಥ ಆಯ್ತಾ? ವಾಟ್ ಇಸ್ ಕೋಡಾನ್? ಕೋಡಾನ್ 3 nitrogenous base present on the mRNA. It code for a particular amino acid is called codon. ನೆಕ್ಸ್ಟ್ ಒಂದು ವರ್ಡ್ ಇದೆ, ಆ್ಯಂಟಿಕೋಡಾನ್. ಆ್ಯಂಟಿಕೋಡಾನ್ ಅಂದರೆ ಇದ್ರ ಉಲ್ಟ, ಇದಕ್ಕೆ ವಿರುದ್ಧವಾಗಿರೋ ಅಂಥದ್ದು. ಈಗ ಎ ಬಂದರೆ ಇದು mRNA ಆಗಿರೋದ್ರಿಂದ ಟಿ ಬರೋದಿಲ್ಲ. ಯಾಕೆ? ಅದು ಥೈಮಿನ್ ಬರೋದಿಲ್ಲ. ಥೈಮಿನ್ ಬದಲಾಗಿ ಏನಾಕಿದೆ ಅಲ್ಲಿ? ಯುರಾಸಿಲ್. ಯು ಬಂತು, ಯುಗೆ, ಎ ಬಂತು, ಜಿಗೆ, ಸಿ. ನೀವು ಜೆನೆಟಿಕ್ ಕೋಡನ್ನು ಓದಿದಾಗ ಗೊತ್ತಾಗತ್ತೆ ಅದೇನು ಕಾಂಬಿನೇಷನ್ ಆಗೋದು. ಅಡಿನೈನ್ಗೆ ಯುರಾಸಿಲ್, ಯುರಾಸಿಲ್ಗೆ ಅಡಿನೈನ್, ಗ್ವಾನೈನ್ಗೆ ಸೈಟಾಸಿನ್. ಇದು ಆಂಟಿಕೋಡಾನ್. ಎಲ್ಲಿರುತ್ತೆ? ಆಂಟಿಕೋಡಾನ್ ಪ್ರೆಸೆಂಟ್ ಆನ್ ದ tRNA. ಆಂಟಿಕೋಡಾನ್ ಪ್ರೆಸೆಂಟ್ ಆನ್ ದ tRNA. ಇಟ್ ಕಾಂಪ್ಲಿಮೆಂಟ್ರಿ ಟು mRNA. ಕಾಂಪ್ಲಿಮೆಂಟ್ರಿ ಇದು. ಅದಕ್ಕೆ ಈಗ tRNA ನಿಮಗೆ ಕ್ಲವರ್ ವಿನ್ ಮಾಡಲ್ ಆಫ್ tRNA ಗೊತ್ತಿದೆ. ಈ ಥರ ಎಲ್ಲ ನೋಡಿರ್ತೀರ, ಡಯಾಗ್ರಾಮಲ್ಲಂತೂ ನೋಡಿರ್ತೀರ. ಇದು tRNA ಅಲ್ವಾ? DHU ಲೂಪ್, ಓಕೆ, T5C ಲೂಪ್, ವೇರಿಯಬಲ್ ಆರ್ಮ್, ಆ್ಯಂಡ್ ಇಟ್ ಈಸ್ ದ ಆ್ಯಂಟಿಕೋಡಾನ್ ಆರ್ಮ್ ಅಥವಾ ಆ್ಯಂಟಿಕೋಡಾನ್ ಲೂಪ್. ಓಕೆ, ಇಲ್ಲಿ ಅಮೈನೋ ಆ್ಯಸಿಡ್ ಬೈಂಡಿಂಗ್ ಸೈಟ್. ಒಂದು tRNA ತಗೊಂಡ್ರೆ ಇಷ್ಟು ಸ್ಟ್ರಕ್ಚರ್ ನಾವು ನೋಡ್ತೀವಿ. ಆ್ಯಂಟಿಕೋಡಾನ್ ಎಲ್ಲಿದೆ? ಈ ಜಾಗದಲ್ಲಿದೆ ಅಂತ. ಆ್ಯಂಟಿಕೋಡಾನ್ ಪ್ರೆಸೆಂಟ್ ಆನ್ ದ tRNA. ಇಟ್ ಕಾಂಪ್ಲಿಮೆಂಟ್ರಿ ಟು mRNA. ಹೀಗಾದರೂ ಹೇಳ್ಬೋದು, ಆ್ಯಂಟಿಕೋಡಾನ್ ಇಸ್ ದ ಸೀಕ್ವೆನ್ಸ್ ಆಫ್ 3 nitrogenous base ಆನ್ tRNA ದಟ್ ಈಸ್ ಕಾಂಪ್ಲಿಮೆಂಟ್ರಿ ಟು ದ ಕೋಡಾನ್ ಫಾರ್ ಪರ್ಟಿಕ್ಯುಲರ್ ಅಮೈನೋ ಆ್ಯಸಿಡ್ ಅಂತ. ಓಕೆ, ಆಂಟಿಕೋಡಾನ್ ಅಂದರೆ ಏನು?
It is the 3 nitrogenous base present on the tRNA. It is complementary to mRNA. Complementary to mRNA, it refers to a particular amino acid. It refers to particular amino acid. ಇದಿಷ್ಟು ಆ್ಯಂಟಿಕೋಡಾ. ನೆಕ್ಸ್ಟ್ ಸಟಲೈಟ್ ಡಿ ಎನ್ ಎ. ಸಟಲೈಟ್ ಡಿ ಎನ್ ಎ. ಡಿ ಎನ್ ಎ ತೊಗೊಂಡ್ರೆ ಒಂದು ಡಿ ಎನ್ ಎ ಇದೆ ಅಂದ್ಕೊಳ್ಳಿ, ಅಲ್ಲಿ ಎಷ್ಟೊಂದು ನ್ಯೂಕ್ಲಿಯೋಟೈಡ್ಗಳಿರ್ತವೆ. ದರ್ ಇಸ್ ನೋ ಎನಿ ಇನ್ಫಾರ್ಮೇಷನ್, ಅದ್ರ ಮೇಲೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಅದು ಯಾವುದೇ ಥರದ ಪ್ರೋಟೀನನ್ನು ತಯಾರು ಮಾಡೋದಿಲ್ಲ. ದೇರ್ ವೇರಿಯಬಲ್ ನಂಬರ್ ಆಫ್ ಟೆಂಡಾಮ್ ರಿಪೀಟ್, ವೇರಿಯಬಲ್ VNTR ಅಂತಲೂ ಕೂಡ ಕರಿಬೋದು. ವೇರಿಯಬಲ್ ನಂಬರ್ ಆಫ್ ಟೆಂಡಾನ್ ರಿಪೀಟ್ ಅಂತಲೂ ಕೂಡ ಕರೀತಾರೆ, ರಿಪೀಟ್ಸ್ ಅಂತಲೂ ಕೂಡ ಕರೀತಾರೆ. Satellite DNA refers to the repetitive DNA sequence which do not code for any protein but forms a large portion of human genome. They show high degree of polymorphism. High degree of polymorphism. Satellite DNA, it is the repeated DNA sequence ಅಥವಾ codon sequence. There is no any ಪ್ರೋಟೀನ್, ಅಂದರೆ ಯಾವುದೇ ಪ್ರೋಟೀನನ್ನು ರೆಫರ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಶೋಸ್ ಹೈ ಡಿಗ್ರಿ ಪಾಲಿಮಾರ್ಫಿಸಮ್. ಇಟ್ ಶೋಸ್ ಹೈ ಡಿಗ್ರಿ ಪಾಲಿಮಾರ್ಫಿಸಮ್ ಅಂತ ಹೇಳ್ತಾನೆ. ಓಕೆ, ಲಾಸ್ಟ್ ಒನ್ ಈಸ್ ಡಿ ಎನ್ ಎ ಪಾಲಿಮಾರ್ಫಿಸಮ್. ವೇರಿಯೇಷನನ್ನು ತೋರಿಸುತ್ತೆ ಇದು ಡಿ ಎನ್ ಎ ಪಾಲಿಮಾರ್ಫಿಸಮ್. It refers to the variation of genetic level. It refers to variation of genetic level. Okay, where inheritable mutation is observed in population frequency more than 0.01. ಅಂದರೆ ಒಂದು ಪಾಪ್ಯುಲೇಷನ್ ಫ್ರೀಕ್ವೆನ್ಸಿ 0.01 ಇದ್ದಾಗ ಆ ಡಿ ಎನ್ ಎ ಏನು ಮಾಡುತ್ತೆ, ಇಟ್ ಶೋಸ್ ಹೈ ಡಿಗ್ರಿ ವೇರಿಯೇಷನ್. ಅದನ್ನು ನಾವೇನಂತೀವಿ, ಡಿ ಎನ್ ಎ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಡಿ ಎನ್ ಎ ಪಾಲಿಮಾರ್ಫಿಸಮ್ ಅಂತಂದರೆ ಇಟ್ ರೆಫರ್ಸ್ ಟು ದ ವೇರಿಯೇಷನ್ ಅಟ್ ಜೆನೆಟಿಕ್ ಲೆವೆಲ್ ವೇರ್ ಇನ್ಹೆರಿಟಬಲ್ ಮ್ಯುಟೇಷನ್ ಆಫ್ ಅಬ್ಸಾರ್ಬ್ಡ್ ಇನ್ ಎ ಪಾಪ್ಯುಲೇಷನ್ ಫಾರ್ ಫ್ರೀಕ್ವೆನ್ಸಿ ರೇಟ್ ಎಷ್ಟಿರಬೇಕು, 0.01 ಆ ಫ್ರೀಕ್ವೆನ್ಸಿ ಇದ್ರೆ ಅದ್ರಲ್ಲಿ ನಾವು ನೋಡ್ತೇವೆ ಅಂತ. ನಾವು ಲೆಟ್ ಸ್ಟಾರ್ಟ್ ದ ಸ್ಟ್ರಕ್ಚರ್ ಆಫ್ ಡಿ ಎನ್ ಎ ಆ್ಯಂಡ್ ಕೆಮಿಕಲ್ ಕಂಪೋಸಿಷನ್ ಆಫ್ ಡಿ ಎನ್ ಎ. ಮೊದಲು ಡಿ ಎನ್ ಎ ಮತ್ತು ಆರ್ ಎನ್ ಎ ಬಗ್ಗೆ ತಿಳ್ಕೊಳ್ಳೋಣ. ಡಿ ಎನ್ ಎನ ಫಸ್ಟ್ ಫೈಂಡ್ ಔಟ್ ಮಾಡಿದವನು ಫೆಡ್ರಿಕ್ ಮಿಶ್ಚರ್ ಅಂತ. ಅವನು ಈ ಸರ್ಜಿಕಲ್ ಬ್ಯಾಂಡೇಜಲ್ಲಿ ಪಸ್ ಸೆಲ್ಗಳನ್ನು ಸ್ಟಡಿ ಮಾಡಬೇಕಾದ್ರೆ ಆ ಮಧ್ಯದಲ್ಲಿ ಒಂಥರ ಡಾಟ್ ಏನೋ ಕಾಣಿಸುತ್ತೆ. ಸೆಂಟ್ರಲ್ ಇರೋದ್ರಿಂದ ಅವನೇನಂತ ಕರೀತಾನೆ, ನ್ಯೂಕ್ಲಿಯಾನ್ ಅಂತ ಕರೀತಾನೆ. ಯಾರೋ ಫೆಡ್ರಿಕ್ ಮಿಶ್ಚರ್, ಹಿ ಕಾಯಿನ್ಡ್ ದ ಟರ್ಮ್ ನ್ಯೂಕ್ಲಿಯಾನ್. ಇದಾದ ಮೇಲೆ ಪಾಲ್ಡೆ ಅನ್ನೋನೊಬ್ಬ ಸೈಂಟಿಸ್ಟ್ ಬರ್ತಾನೆ. ಅವನು ಅದರಲ್ಲಿ ಆಸಿಡ್ ಗ್ರೂಪನ್ನು ಫೈಂಡ್ ಔಟ್ ಮಾಡಿಬಿಟ್ಟು ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೆಸರಿಡ್ತಾನೆ. ನ್ಯೂಕ್ಲಿಕ್ ಆ್ಯಸಿಡ್. ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ, ಅವನ ಹೆಸರು ಆಲ್ಟ್ಮ್ಯಾನ್ ಅಂತ. ಇವನೇನು ಮಾಡ್ತಾನೆ ಅಂದರೆ ಆಸಿಡ್ ಗ್ರೂಪಲ್ಲಿ ಎಷ್ಟು ಥರ ನ್ಯೂಕ್ಲಿಕ್ ಆ್ಯಸಿಡ್ಗಳಿದೆ ಅನ್ನೋದನ್ನು ಕಂಡುಹಿಡಿತಾನೆ. 2 ಥರ ನ್ಯೂಕ್ಲಿಕ್ ಆ್ಯಸಿಡ್ ಇದೆ ಅಂತ ಗೊತ್ತಾಗುತ್ತೆ. ಒಂದು ಡಿ ಎನ್ ಎ, ಇನ್ನೊಂದು ಆರ್ ಎನ್ ಎ. ಡಿಯಾಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಎರಡನ್ನ ಹೇಳ್ತಾನೆ. ಯಾವ ಡಿಫ್ರೆನ್ಸ್ ಸ್ವಲ್ಪನೇ ಏನು ಅಂತಂದರೆ, ರೈಬೋ ಶುಗರಲ್ಲಿ ಆಕ್ಸಿಜನ್ ಇದ್ದರೆ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಇಲ್ಲ, ಅಂದರೆ ಸೆಕೆಂಡ್ ಪೊಸಿಷನ್ ಆಫ್ ಕಾರ್ಬನ್ ಆಟಮಲ್ಲಿ ಇಲ್ಲ ಅಂದರೆ ಡಿಯಾಕ್ಸಿ ಅಂತ ಕರೀತಾರೆ, ಡಿಯಾಕ್ಸಿರೈಬೋಸ್. ಇದೆಲ್ಲ ನೀವು ಹಳೆಯ ಕ್ಲಾಸಲ್ಲಿ ಕಲ್ತಿದ್ದೀರಾ.
ಈಗ ನಾವು ಕೆಮಿಕಲ್ ಕಾಂಪೋಸಿಷನ್ ಆಫ್ ಡಿ ಎನ್ ಎಗೆ ಹೋಗೋಣ. ಕೆಮಿಕಲ್ ಕಾಂಪೋಸಿಷನ್ ಆಫ್ ಡಿ ಎನ್ ಎ ಏನೆಲ್ಲ ಮಾಡಲ್ಪಟ್ಟಿದೆ, ಕೆಮಿಕಲ್ ಕಾಂಪೋಸಿಷನ್ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಫಾಸ್ಫೇಟ್ ಗ್ರೂಪ್ ಇದೆ, ಪೆಂಟೋಸ್ ಶುಗರ್ ಆ್ಯಂಡ್ ದೆನ್ ನೈಟ್ರೋಜನ್ ಬೇಸ್. 3 ಇಲ್ಲಿ ಬರ್ತಿದ್ದೀನಿ. ಫಾಸ್ಫೇಟ್ ಗ್ರೂಪ್, ಪೆಂಟೋಸ್ ಶುಗರ್, ನೈಟ್ರೋಜನ್ ಬೇಸ್. ಇವು 3ರಿಂದ ಡಿ ಎನ್ ಎ ಆಗಿರೋದು. ಇವು 3 ಕೆಮಿಕಲ್. ಫಾಸ್ಫೇಟ್ ಗ್ರೂಪ್ ಇದೆ ಇನ್ ದ ಫಾರ್ಮ್ ಆಫ್ ಫಾಸ್ಫರಿಕ್ ಆಸಿಡ್. ಪೆಂಟೋಸ್ ಶುಗರ್, ರೈಬೋಸ್ ಶುಗರ್ ಅಂತ ನಾವು ಕರಿತೀವಿ. ಪೆಂಟೋಸ್ ಶುಗರ್ಗೆ ರೈಬೋಸ್ ಶುಗರ್. ಇನ್ನೊಂದು ನೈಟ್ರೋಜನ್ ಬೇಸ್. ಈ ನೈಟ್ರೋಜನ್ ಬೇಸಲ್ಲಿ 4 ಥರ ಇದೆ: ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಆ್ಯಂಡ್ ಅದೇ ಇನ್ನೊಂದು ಯುರಾಸಿಲ್ ಪ್ರೆಸೆಂಟ್ ಇನ್ ಆರ್ ಎನ್ ಎ. ಆಮೇಲೆ ಕ್ಲಾಸಲ್ಲಿ ನಾವು ಅದನ್ನು ಕಲಿತೀವಿ. ಆರ್ ಎನ್ ಎನ ನಾವು ಆಮೇಲಿನ ತರಗತಿಯಲ್ಲಿ ಕಲಿಯೋಣ. ಇಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಆಫ್ ಡಿ ಎನ್ ಎಗೆ ಹೋಗೋಕ್ಕೆ ಮುಂಚೆ ನಾವು ನ್ಯೂಕ್ಲಿಯೋಟೈಡ್ ಮತ್ತು ನ್ಯೂಕ್ಲಿಯೋಸೈಡ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂಕ್ಲಿಯೋಟೈಡ್ ಮತ್ತು ನ್ಯೂಕ್ಲಿಯೋಸೈಡನ್ನು ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ, 9ನೇ ಚಾಪ್ಟ್ರಲ್ಲಿ ಬಯೋಮಾಲಿಕ್ಯೂಲ್ಸಲ್ಲಿ ಕಲ್ತಿದ್ದೀರಾ. ವಾಟ್ ಈಸ್ ನ್ಯೂಕ್ಲಿಯೋಟೈಡ್? ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಪೆಂಟೋಸ್ ಶುಗರ್, ನೈಟ್ರೋಜನ್ ಬೇಸ್ ಆ್ಯಂಡ್ ಫಾಸ್ಫೇಟ್ ಗ್ರೂಪ್ ಇಸ್ ಕಾಲ್ಡ್ ನ್ಯೂಕ್ಲಿಯೋಟೈಡ್ಸ್. ಅದೇ ಥರ ನ್ಯೂಕ್ಲಿಯೋಸೈಡ್ ಅಂದ್ರೇನು? ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಪೆಂಟೋಸ್ ಶುಗರ್ ಆ್ಯಂಡ್ ನೈಟ್ರೋಜನ್ ಬೇಸ್. ನ್ಯೂಕ್ಲಿಯೋಸೈಡ್ ಅಂದರೆ ಪೆಂಟೋಸ್ ಶುಗರ್ ಆ್ಯಂಡ್ ನೈಟ್ರೋಜನ್ ಬೇಸ್. ಅದೇ ಥರ ನ್ಯೂಕ್ಲಿಯೋಟೈಡ್ ಅಂದರೆ ಕಾಂಬಿನೇಷನ್ ಆಫ್ ಫಾಸ್ಫೇಟ್ ಗ್ರೂಪ್, ಪೆಂಟೋಸ್ ಶುಗರ್ ಆ್ಯಂಡ್ ನೈಟ್ರೋಜನ್ ಬೇಸ್. ಈ ನ್ಯೂಕ್ಲಿಯೋಟೈಡಲ್ಲಿ 4 ಥರ ನ್ಯೂಕ್ಲಿಯೋಟೈಡ್ಗಳಿದೆ. ನ್ಯೂಕ್ಲಿಯೋಟೈಡ್ಸಲ್ಲಿ 4 ಥರ ಇದೆ. ಒಂದು ಪೆಂಟೋಸ್ ಶುಗರ್, ಫಾಸ್ಫೇಟ್ ಗ್ರೂಪ್, ರೈಬೋಸ್ ಶುಗರ್ ಆ್ಯಂಡ್ ಅಡಿನೈನ್, ಅಡಿನೊಲೋಯಿಕ್ ಆಸಿಡ್ ಒಂಥರ. ಟಿ ಇದ್ರೆ ಥೈಮಿಡೊಲೋಯಿಕ್ ಆಸಿಡ್, ಸಿ ಇದ್ರೆ ಸೈಟಿಡೊಲೋಯಿಕ್ ಆಸಿಡ್, ಜಿ ಇದ್ರೆ ಗೋನೊಲೋಯಿಕ್ ಆಸಿಡ್. 4 ಥರ ನ್ಯೂಕ್ಲಿಯೋಟೈಡ್ಗಳನ್ನು ನಾವು ನೋಡ್ತೇವೆ. 4 ಥರ ನ್ಯೂಕ್ಲಿಯೋಟೈಡ್ಗಳನ್ನು ನಾವು ನೋಡ್ತೀವಿ ಅಂತ. ಅಂದರೆ ಇದಿಷ್ಟು ಕೆಮಿಕಲ್ ಕಾಂಪೋಸಿಷನ್ ಆಫ್ ಡಿ ಎನ್ ಎ ಅಂತ. ಕೆಮಿಕಲ್ ಕಾಂಪೋಸಿಷನ್ ಆಫ್ ಡಿ ಎನ್ ಎ. ಈ ನೈಟ್ರೋಜನ್ ಬೇಸಲ್ಲಿ 2 ಭಾಗ ಮಾಡಿದ್ದಾರೆ. ಒಂದು ಪ್ಯೂರಿನ್ಸ್ ಆ್ಯಂಡ್ ಪೈರಿಮಿಡಿನ್ಸ್. ಪ್ಯೂರಿನ್ ಇಟ್ ಈಸ್ ಡಬಲ್ ರಿಂಗ್ ಸ್ಟ್ರಕ್ಚರ್. ಪ್ಯೂರಿನ್ನು 2 ರಿಂಗ್ಗಳನ್ನು ಒಳಗೊಂಡಿದೆ. ಪ್ಯೂರಿನ್ ಬಗ್ಗೆ ಬರಿತಾ ಇದ್ದೀನಿ ನೋಡ್ರಿ. ಒಂದು ಪೈರಿಮಿಡಿನ್ ರಿಂಗ್ ಇರುತ್ತೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡಲ್ಲಿ. 2ನೇ ಮತ್ತು 3ನೇ ಪೊಸಿಷನಲ್ಲಿ ನೈಟ್ರೋಜನ್ ಗ್ರೂಪ್ ಇದೆ. ಓಕೆ, ಆಮೇಲೆ ಒಂದು ರಿಂಗ್ ಜೊತೆಗೆ ಇನ್ನೊಂದು ಇಮಿಡಾಜಾಲ್ ರಿಂಗ್ ಅಂತ ಕರೀತಾರೆ ಇದನ್ನು. ಇದಕ್ಕೆ ಅಂಟ್ಕೊಂಡಿದೆ ಇಮಿಡಾಜಾಲ್ ರಿಂಗ್. ಇದು ಪ್ಯೂರಿನ್ ರಿಂಗ್ ಆಗಿರುತ್ತೆ. ಓಕೆ, ಅದೇ ಥರ ಪೈರಿಮಿಡಿನ್ ರಿಂಗ್ ಹಿಂಗಿರುತ್ತೆ. ಪೈರಿಮಿಡಿನ್ ರಿಂಗ್ ಜಸ್ಟ್ ಒಂದೇ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. ಇಷ್ಟು. ಇದು ಪೈರಿಮಿಡಿನ್ ರಿಂಗ್, ಇದು ಪ್ಯೂರಿನ್ ರಿಂಗ್. ಪ್ಯೂರಿನ್ ರಿಂಗಲ್ಲಿ 2 ಥರ ಇದೆ. ಒಂದು ಪೈರಿಮಿಡಿನ್, ಇನ್ನೊಂದು ಇಮಿಡೋಜಾಲ್. 2 ರಿಂಗ್ಗಳನ್ನು ನಾವು ನೋಡ್ಬೋದು ಅಂತ. ಓಕೆ, ಈಗ ಪ್ಯೂರಿನ್ಗೆ ಎಕ್ಸಾಂಪಲ್ಲು ಅಡಿನೈನ್ ಆ್ಯಂಡ್ ಗ್ವಾನೈನ್. ಪೈರಿಮಿಡಿನ್ಗೆ ಎಕ್ಸಾಂಪಲ್ಲು ಸೈಟೋಸಿನ್ ಆ್ಯಂಡ್ ಥೈಮಿನ್ ಅಂತ. ನೋಡಿ, ಇದಿಷ್ಟು ಕೆಮಿಕಲ್ ಕಾಂಪೋಸಿಷನ್ ಆಫ್ ಡಿ ಎನ್ ಎ. ಕೆಮಿಕಲ್ ಕಾಂಪೋಸಿಷನ್ ಆಫ್ ಡಿ ಎನ್ ಎ ಕಲಿತ ಮೇಲೆ ನಾವು ನೇರವಾಗಿ ಸ್ಟ್ರಕ್ಚರ್ ಆಫ್ ಡಿ ಎನ್ ಎನ ಕಲಿಯೋಣ. ಸ್ಟ್ರಕ್ಚರ್ ಆಫ್ ಡಿ ಎನ್ ಎ ಅಥವಾ ವ್ಯಾಟ್ಸನ್ ಕ್ರಿಕ್ ಮಾಡೆಲ್ ಆಫ್ ಡಿ ಎನ್ ಎ. ಇನ್ನೂ ಒಂದು ಹೆಸರಿದೆ BDNA. 3 ಹೆಸರಲ್ಲಿ ಕರಿಬೋದು. ಸ್ಟ್ರಕ್ಚರ್ ಆಫ್ ಡಿ ಎನ್ ಎ ಅಂತ ಕೇಳ್ಬೋದು 5 ಮಾರ್ಕ್ಸಿಗೆ, ಅಥವಾ ವ್ಯಾಟ್ಸನ್ ಕ್ರಿಕ್ ಮಾಡೆಲ್ ಆಫ್ ಡಿ ಎನ್ ಎ ಅಂತ ಕರಿಬೋದು, ಅಥವಾ BDNA ಅಂತ ಕರಿಬಹುದು ಅಂತ. ಈಗ ನಾವು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಸ್ಟ್ರಕ್ಚರ್ ಆಫ್ ಡಿ ಎನ್ ಎಲ್ಲಿ ನಾವು ಫಸ್ಟ್ನೇ ಪಾಯಿಂಟ್ ಹೇಳ್ತೀನಿ ಕೇಳಿ. ದ 2 polynucleated chain run in anti-parallel direction. 2 polynucleated chain run in anti-parallel direction. ನೋಡಿ ಗಮನಿಸಿ, 3' and 5' 3' and 5' ಅಂದರೆ ಇಟ್ ಹ್ಯಾಸ್ ಬೋತ್ ದ, ಅಂದರೆ ಪಾಲಿಮರೈಸೇಷನ್ ಇಸ್ 3' and 5' ಅಥವಾ 5' and 3' ಈ ಥರ ಪಾಲಿಮರೈಸೇಷನನ್ನು ನಾವು ನೋಡ್ತೇವೆ ಅಂತ ಅಂದ್ಬಿಟ್ಟು. 2ನೇ ಪಾಯಿಂಟ್,
ದ ಬ್ಯಾಕ್ ಬೋನ್ ಆಫ್ ದ DNA ಈಸ್ ಶುಗರ್ ಅಂಡ್ ಫಾಸ್ಫೇಟ್. ಇಲ್ಲಿ ಬರ್ದಿದ್ದೀನಿ ನೋಡ್ರಿ. ದ ಬ್ಯಾಕ್ ಬೋನ್ ಆಫ್ ದ DNA ಈಸ್ ಶುಗರ್ ಅಂಡ್ ಫಾಸ್ಫೇಟ್. ದ ನೈಟ್ರೋಜನ್ ಬೇಸ್ ಪ್ರೊಟ್ರೂಬರೆನ್ಸ್ ಫ್ರಮ್ ದ ಬ್ಯಾಕ್ ಬೋನ್. ಪ್ರೊಟ್ರೂಬರೆನ್ಸ್ ಅಂದರೆ ಹೊರಚಾಚಿದೆ ಅಂತ. ನೈಟ್ರೋಜನ್ ಬೇಸ್ಗಳೇನಾಗಿದೆ, ಹೊರಚಾಚಿದೆ. ಎರಡನೇ ಪಾಯಿಂಟ್ ಏನು ಹೇಳುತ್ತೆ, ಶುಗರ್ ಆ್ಯಂಡ್ ಫಾಸ್ಫೇಟ್ ಆರ್ ದ ಬ್ಯಾಕ್ ಬೋನ್ ಆಫ್ ದ DNA and the nitrogen base is protuberance from the backbone. ಇದು ಇನ್ನು ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ನೇರವಾಗಿ ಹೇಳೋದಾದರೆ ಚಾರ್ಗಾಫ್ ರೂಲ್. ಇರ್ವಿನ್ ಚಾರ್ಗಾಫ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ಇರ್ವಿನ್ ಚಾರ್ಗಾಫ್ ಅಂತ. ಇವನು ಏನು ಹೇಳ್ತಾನೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟ್ ಕಲಿಯೋಣ. ದ ಅಮೌಂಟ್ ಆಫ್ ಪ್ಯೂರಿನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಪೈರಿಮಿಡಿನ್. ಅಂದರೆ ಪ್ಯೂರಿನ್ ಎಷ್ಟಿದೆ, ಪೈರಿಮಿಡಿನು ಕೂಡ ಅಷ್ಟೇ ಇದೆ ಅಂತ ಹೇಳ್ತಾನೆ. ದ ಅಮೌಂಟ್ ಆಫ್ ಪ್ಯೂರಿನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಪೈರಿಮಿಡಿನ್ ಅಂತ. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಅಡಿನೈನ್, ದ ಅಮೌಂಟ್ ಆಫ್ ಅಡಿನೈನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಥೈಮಿನ್ ಅಂಡ್ ಅಮೌಂಟ್ ಆಫ್ ಸೈಟಾಸಿನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಗ್ವಾನೈನ್. ಎರಡನೇ ಪಾಯಿಂಟ್, ಥೈಮಿನ್ ಎಷ್ಟಿರುತ್ತೋ ಅಡಿನೈನು ಅಷ್ಟೇ ಇರುತ್ತೆ, ಸೈಟಾಸಿನ್ ಎಷ್ಟಿರುತ್ತೋ ಗ್ವಾನೈನು ಅಷ್ಟೇ ಇರುತ್ತೆ ಅಂತ. ನಾಲ್ಕನೇ ಪಾಯಿಂಟ್, ಅಡಿನೈನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್ ಬೈ ಡಬಲ್ ಹೈಡ್ರೋಜನ್ ಬಾಂಡ್. ಅಡಿನೈನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್ ಬೈ ಡಬಲ್ ಹೈಡ್ರೋಜನ್ ಬಾಂಡ್. ಅದೇ ಥರ ಸೈಟೋಸಿನ್ ಆರ್ ಗ್ವಾನೈನ್ ಆಲ್ವೇಸ್ ಪೇರ್ಸ್ ವಿತ್ ಗ್ವಾನೈನ್. ಸೈಟೋಸಿನ್ ಆಲ್ವೇಸ್ ಪೇರ್ಸ್ ವಿತ್ ಗ್ವಾನೈನ್ ಬೈ ಟ್ರಿಪಲ್ ಹೈಡ್ರೋಜನ್ ಬಾಂಡ್. ಅದಕ್ಕೆ ನಾನು 3 ಗೆರೆ ಹಾಕಿದ್ದೀನಿ. ಟ್ರಿಪಲ್ ಹೈಡ್ರೋಜನ್ ಬಾಂಡ್, ಇಲ್ಲಿ ಡಬಲ್ ಹೈಡ್ರೋಜನ್ ಬಾಂಡನ್ನು ನಾವು ನೋಡ್ಬೋದು ಅಂತ. ಅಂದರೆ A+T divided by G+C is constant. Not a mathematical attitudes. It is not a mathematical attitude ಅಂತ ಏನು ನೀವು ತಿಳ್ಕೊಳೋ ಇದೇನು ಹಿಂಗೆ ಬರ್ತಿದ್ದಾರೆ ಅನ್ನೋದೆಲ್ಲ ನೀವು ತಿಳ್ಕೊಬಾರ್ದು. ಅಡಿನೈನ್ ಮತ್ತು ಥೈಮಿನ್ ಡಿವೈಡ್ ಬೈ ಗ್ವಾನೈನ್ ಪ್ಲಸ್ ಸೈಟನ್ ಇಸ್ ಕಾನ್ಸ್ಟೆಂಟ್. ಇದು ಯಾರು ಹೇಳಿದ್ದು? ಇರ್ವಿನ್ ಚಾರ್ಗಾಫ್. ಇರ್ವಿನ್ ಚಾರ್ಗಾಫ್ ಏನು ಹೇಳ್ತಾನೆ, ದ ಅಮೌಂಟ್ ಆಫ್ ಪ್ಯೂರಿನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಪೈರಿಮಿಡಿನ್, ದ ಅಮೌಂಟ್ ಆಫ್ ಅಡಿನೈನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಥೈಮಿನ್ ಆ್ಯಂಡ್ ಅಮೌಂಟ್ ಆಫ್ ಸೈಟಾಸಿನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಗ್ವಾನೈನ್. ಮೂರನೇ ಪಾಯಿಂಟ್ ಏನು ಹೇಳ್ತಾನೆ ಅಂದರೆ, ಅಡಿನೈನ್ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್ ಬೈ ಡಬಲ್ ಹೈಡ್ರೋಜನ್ ಬಾಂಡ್, ಸೈಟಾಸಿನ್ ಆಲ್ವೇಸ್ ಪೇರ್ಸ್ ವಿತ್ ಗ್ವಾನೈನ್ ಬೈ ಟ್ರಿಪಲ್ ಹೈಡ್ರೋಜನ್ ಬಾಂಡ್ ಅಂತ ಹೇಳ್ತಾ ಹೋಗ್ತಾನೆ. ಯಾರು? ಇರ್ವಿನ್ ಚಾರ್ಗಾಫ್. A+T divided by G+C is equal to 1 ಆರ್ ಕಾನ್ಸ್ಟೆಂಟ್ ಅಂತ ಹೇಳಾಗ್ತಾನೆ ಅಂತ. ಇದಿಷ್ಟು ಮಾಲಿಕ್ಯುಲರ್ ಲೆವೆಲ್. ನೆಕ್ಸ್ಟ್, ದ ಒನ್ ಟರ್ನ್ ಆಫ್ DNA, ಒನ್ ಟರ್ನ್, ಇಲ್ಲಿಂದ ಹಿಂಗೆ ಒನ್ ಟರ್ನ್ ಆಫ್ DNA ಈಸ್ ಕಾಲ್ಡ್ ಗೈರ್. ಒನ್ ಟರ್ನನ್ನು ಗೈರ್ ಅಂತ ಕರೀತಾರೆ. ಒನ್ ಟರ್ನ್ ಆಫ್ DNA ಇಸ್ ಕಾಲ್ಡ್ ಗೈರ್. ಒನ್ ಟರ್ನ್ ಆಫ್ DNA ಇಸ್ ಕಾಲ್ಡ್ ಗೈರ್. ಅಂದರೆ ಒನ್ ಟರ್ನ್ ಈಸ್ ಮೆಸರ್ಸ್ ಅಬೌಟ್ 3.4 ನ್ಯಾನೋಮೀಟರ್. ಒನ್ ಟರ್ನ್ ಈಸ್ ಮೆಸರ್ಸ್ ಅಬೌಟ್ 3.4 ನ್ಯಾನೋಮೀಟರ್. ಒಂದು ಟರ್ನನ್ನು 3.4 ನ್ಯಾನೋಮೀಟರ್ ಅಂತ ಕರೀತಾರೆ. ಅದರ ಲೆಂತು, ಒನ್ ಟರ್ನ್ ಆಫ್ DNA ಈ ಲೆಂತ್ ಈಸ್ 3.4 ನ್ಯಾನೋಮೀಟರ್. One turn length of DNA, and each successive distance between two nucleotide is 0.34 nanometer. 0.34 nanometer. Each turn have 10 base pair. Each turn has 10 base pair. We called bDNA.
ಒಂದು ಟರ್ನಲ್ಲಿ 10 ಬೇಸ್ ಪೇರ್ ಇದ್ದರೆ ಅದನ್ನು BDNA ಅಂತ ಕರಿತೀವಿ. ಓಕೆ, ಇಟ್ ಈಸ್ ರೈಟ್ ಹ್ಯಾಂಡ್ ಹೆಲಿಕಲ್ ಫ್ಯಾಷನ್. ಇಟ್ ಈಸ್ ರೈಟ್ ಹ್ಯಾಂಡ್ ಹೆಲಿಕಲ್ ಫ್ಯಾಷನ್. ಅಂಡ್ ದ ಡಯಾಮೀಟರ್ ಆಫ್ ದ DNA, ಡಯಾಮೀಟರ್ ಆಫ್ ದ DNA ಇದೇನಪ್ಪ DNA ಡಯಾಮೀಟರ್ ಎಲ್ಲ ಬರುತ್ತಾ ಅಂತ ನೀವು ಯೋಚನೆ ಮಾಡ್ಬೋದು. DNA ಈ ಥರ ನೋಡ್ಬೇಕು, ನೋಡಿದಾಗ ನಮಗೆ ಸುರುಳಿ ಇರೋದ್ರಿಂದ ರೌಂಡ್ ಕಾಣುತ್ತೆ. ಈಚ್ ಅಂದರೆ ಡಯಾಮೀಟರ್ ಆಫ್ ದ DNA ಇಸ್ 20 ಆಂಗ್ಸ್ಟ್ರಾನ್ ಆರ್ 2 ನ್ಯಾನೋಮೀಟರ್. 20 ಆಂಗ್ಸ್ಟ್ರಾನ್ ಆರ್ 2 ನ್ಯಾನೋಮೀಟರ್. ಇದಿಷ್ಟು ಏನು ಹೇಳಿದ್ದೀನಿ, ಇದು ಸ್ಟ್ರಕ್ಚರ್ ಆಫ್ DNA. ಇಷ್ಟು ಬರೆದ್ರೆ ನಿಮಗೆ ಚಿತ್ರ ಎರಡನ್ನೂ ಬರೀಬೇಕು. ಎರಡೂ ಬರೆದ್ರೆ ನಿಮಗೆ 5 ಮಾರ್ಕ್ಗಳು ಸಿಗ್ತವೆ. ಇಲ್ಲಿ ನೋಡ್ರಿ ಗೊತ್ತಾಗುತ್ತೆ ನಿಮಗೆ, ಫಾಸ್ಫೇಟ್, ರೈಬೋಸ್ ಶುಗರ್ ಆ್ಯಂಡ್ ಅಡಿನೈನ್, 1 ನ್ಯೂಕ್ಲಿಯೋಟೈಡ್. ಆ ಥರ 2 ನ್ಯೂಕ್ಲಿಯೋಟೈಡ್ಗಳು ಬೈಂಡ್ ಆಗಿದೆ. ಅಂದರೆ 2 ನ್ಯೂಕ್ಲಿಯೋಟೈಡ್ಸ್ ರನ್ ಇನ್ ಆ್ಯಂಟಿ ಪ್ಯಾರಲಲ್ ಡೈರೆಕ್ಷನ್ ಆ್ಯಂಡ್ ಇಟ್ ಈಸ್ ರೈಟ್ ಹ್ಯಾಂಡ್ ಹೆಲಿಕಲ್ ಫ್ಯಾಷನ್. ರೈಟ್ ಹ್ಯಾಂಡ್ ಹೆಲಿಕಲ್ ಫ್ಯಾಷನ್, ಅದನ್ನು ಮರಿಬಾರ್ದು. ಓಕೆ, ಆ್ಯಂಡ್ ದ ಪೊಲಾರಿಟಿ ಈಸ್ 5' and 3'. 5' and 3' ಇಲ್ಲಿ ಗೊತ್ತಾಗುತ್ತೆ. ಓಕೆ, ಇನ್ನೂ ಒಂದು ಪಾಯಿಂಟನ್ನು ನೀವು ಸೇರಿಸ್ಬೋದು. ಇಲ್ಲಿ 5' ಅಂದರೆ 1 2 3 4 5ನೇ ಕಾರ್ಬನ್ಗೆ ಫಾಸ್ಫೇಟ್ ಇದೆ. ಅಂದರೆ 5' and ಹ್ಯಾವ್ ಫಾಸ್ಫೇಟ್, ಅದಕ್ಕೆ ಅದನ್ನು 5 ಅಂತ ಕರೀತಾರೆ. 3' ಎಂಡಲ್ಲಿ OH ಇರುತ್ತೆ, 1 2 3. ಇದು 3' ಎಂಡ್. 3' ಎಂಡಲ್ಲಿ ಯಾವಾಗಲೂ OH ಇರ್ತದೆ ಅನ್ನೋದನ್ನು ಬರಿಬಾರ್ದು. ಓಕೆ.